ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟರ್ಸ್. ನಾನು ನಿಮ್ಮ ವಿಜಯ್ ಸಿಂಹ, ಇಂಡಿಯಾ ವರ್ಸಸ್ ಶ್ರೀಲಂಕಾ ಥರ್ಡ್ ODI. ಈಗಾಗಲೇ ಶ್ರೀಲಂಕಾದವರು ಸೀರೀಸ್ ನ 1-0 ಮುನ್ನಡೆ ಸಾಧಿಸಿದ್ದಾರೆ. ಮೂರನೇ ಪಂದ್ಯಕ್ಕೆ ಉತ್ತಮ ಕಾನ್ಫಿಡೆನ್ಸ್ ಇಂದ ಬರ್ತಾ ಇದ್ದಾರೆ. ಶ್ರೀಲಂಕಾದವರು ಟಾಸ್ ಗೆಲ್ತಾರೆ, ವಿಚ್ ವಾಸ್ ವೆರಿ ಕ್ರೂಷಿಯಲ್. ಯಾಕೆ ಅಂತ ಹೇಳಬೇಕು ಅಂತಂದ್ರೆ, ನಾವು ನೋಡ್ತಾ ಬರ್ತಿದೀವಿ ಮ್ಯಾಚ್ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಪಿಚ್ ತುಂಬಾ ಸ್ಲೋ ಆಗ್ತಾ ಬರುತ್ತೆ. ಟಾಸ್ ನ ಗೆದ್ರೆ 50% ಮ್ಯಾಚ್ ಗೆದ್ದ ಹಾಗೆ. ಅದಲ್ಲದೆ ಶ್ರೀಲಂಕಾದವರು 248 ರನ್ನ ಕಲೆ ಹಾಕ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಇದನ್ನ ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ ಇಂಡಿಯಾದವರು ಯಾವುದೇ ಹಂತದಲ್ಲೂ ಸ್ಕೋರ್ ಹತ್ರ ಕೂಡ ಹೋಗಲ್ಲ. ಯಾಕೆ ಅಂತಂದ್ರೆ 138 ರನ್ಗೆ ಆಲ್ ಔಟ್ ಹೋಗ್ತೀವಿ. ಶ್ರೀಲಂಕಾದವರು 110 ರನ್ಗಳ ಬೃಹತ್ ಮೊತ್ತದ ವಿಜಯ ಸಾಧಿಸ್ತಾರೆ. ಇದರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದು ಅವಿಷ್ಕಾ ಫರ್ನಾಂಡೋ ಅವರು 96 ರನ್ ಹೊಡಿತಾರೆ 102 ಬಾಲ್ಗೆ. ಆಮೇಲಿಂದ ಓವರ್ ಆಲ್ ಸೀರೀಸ್ ಪರ್ಫಾರ್ಮೆನ್ಸ್ ಇಂದ ದುನಿತ್ ವಲ್ಲಾಳಗೆ ಅವ್ರನ್ನ ಇವರು ಮ್ಯಾನ್ ಆಫ್ ದ ಸೀರೀಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇಷ್ಟಲ್ದೇನೆ 1997 ಇಂದ 2024 ವರೆಗೂ ಬೈಲಾಟರಲ್ ಸೀರೀಸ್ ಅಲ್ಲಿ ಇಂಡಿಯಾ ಅವರು ಸೋತೆ ಇರಲಿಲ್ಲ ಶ್ರೀಲಂಕಾ ವಿರುದ್ಧ. ಸೊ ಹಾಗಾಗಿ 27 ವರ್ಷದ ಹಿಸ್ಟ್ರಿ ಕೂಡ ಮುರಿಯುತ್ತೆ ಶ್ರೀಲಂಕಾದವರು ವಿಜಯ ಸಾಧಿಸೋದ್ರಿಂದ. ಇದೇ ತರ ಕ್ರಿಕೆಟ್ ಅಪ್ಡೇಟ್ಸ್ ಬೇಕು ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.